ಬೆಂಗಳೂರಿನ ದೇವನಹಳ್ಳಿಯಲ್ಲಿ ಈಗ ಮತ್ತೊಬ್ಬ ನಕಲಿ ವೈದ್ಯೆಯ ಅಸಲಿ ಬಟ್ಟ ಬಯಲಾಗಿದೆ. ತಾನು ಓದಿರೋದು ನರ್ಸಿಂಗ್ ಕೋರ್ಸ್ ಮಾತ್ರ, ಆದ್ರೆ ಕ್ಲಿನಿಕ್ ಓಪನ್ ಮಾಡಿ ರಾಜಾರೋಷವಾಗಿ ಜನರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ದಿನದಿಂದ ದಿನಕ್ಕೆ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗ್ತಾ ಇದೆ. ಎಲ್ಲರೂ ಕೂಡ ವೈದ್ಯೋ ನಾರಾಯಣೋ ಹರಿ ಅಂತಾರೆ, ದೇವರಿಗೆ ಹೋಲಿಸ್ತಾರೆ ವೈದ್ಯರನ್ನ. ಆದ್ರೆ ಇಲ್ಲಿ ವೈದ್ಯರನ್ನ ನಂಬಿಕೊಂಡು ಬಂದ್ರೆ ವೈದ್ಯರೇ ನಕಲಿ ಆಗ್ತಾ ಇರುವಂತದ್ದು. ಈಗ ಬೇರೆ ನಾವು ಸೇವಿಸುವಂತ ಆಹಾರದಲ್ಲಿ ಏನು ಕಳಪೆ ಮಟ್ಟದಲ್ಲಿ ನಮಗೆ ಆಹಾರ ಸಿಗ್ತಿರೋದು, ಬೇರೆ ರೀತಿಯಾಗಿ ಬೆರಿಕೆ ಆಗ್ತಾ ಇರೋದು, ಅದರಲ್ಲಿ ನಕಲಿ ವಸ್ತುಗಳು ಸಿಗ್ತಾ ಇರೋದು ಒಂದು ಕಡೆ ಸಾಮಾನ್ಯವಾಗಿ ಹೋಗಿದೆ. ಆದ್ರೆ ಈಗ ವೈದ್ಯರಲ್ಲೇ ನಕಲಿ ಆಗ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇಲ್ಲಿ ಎಲ್ಲರಿಗೂ ಬೆಚ್ಚಿ ಬೀಳಿಸುವಂತ ವಿಚಾರ ಇದು. ವೈದ್ಯರನ್ನ ನಂಬಿಕೊಂಡು ಹೋಗಿ ನಮಗಿರುವಂತ ಯಾವುದೇ ಕಾಯಿಲೆಯಾಗ್ಲಿ ಗುಣಮುಖವಾಗತ್ತೆ ಅಂತ ಹೇಳಿ ನಂಬಿಕೊಂಡು ಡಾಕ್ಟರ್ಗಳ ಬಳಿ ಹೋದ್ರೆ ಇಲ್ಲಿ ಡಾಕ್ಟರ್ಗಳೇ ನಕಲಿಯಾಗಿ ಸಿಗ್ತಾ ಇರುವಂತದ್ದು. ನಕಲಿ ವೈದ್ಯರ ಏನು ಅಸಲಿ ಆಟವೊಂದು ಈಗ ಬಯಲಾಗಿದೆ. ಬೆಂಗಳೂರಿನ ದೇವನಹಳ್ಳಿಯಲ್ಲಿ ನಕಲಿ ಡಾಕ್ಟರ್ ಒಬ್ಬರ ಮುಖ ಬಯಲಾಗಿರುವಂತದ್ದು. ಪಾರ್ವತಿ ಎಂಬ ಮಹಿಳೆ ತಾನು ಓದಿರುವಂತದ್ದು ನರ್ಸಿಂಗ್ ಕೋರ್ಸ್, ಆದ್ರೆ ಕೆಲಸ ಮಾಡ್ತಾ ಇರೋದು ಒಬ್ಬ ಡಾಕ್ಟರ್ ಆಗಿ ಅಲ್ಲಿರುವಂತಹ ಜನರಿಗೆ, ಸುತ್ತಮುತ್ತದ ಜನರಿಗೆ ಈಕೆ ಟ್ರೀಟ್ಮೆಂಟ್ ಅನ್ನ ನೀಡುತ್ತಿದ್ದಾಳೆ. ಯಾವ ಆಧಾರದ ಮೇಲೆ ಟ್ರೀಟ್ಮೆಂಟ್ ನೀಡುತ್ತಿದ್ದಾಳೆ ಯಾರಿಗೂ ಕೂಡ ಗೊತ್ತಿಲ್ಲ. ಈ ಒಬ್ಬ ನಕಲಿ ವೈದ್ಯೆಯ ಅಸಲಿ ಆಟ ಈಗ ನಮ್ಮ ಜನತಾ ಟಿವಿಯಲ್ಲಿ ಬಯಲಾಗಿದೆ. ಇವರು ಕೇವಲ ನರ್ಸಿಂಗ್ ಅನ್ನ ಮಾಡಿ ರಾಜಾರೋಷವಾಗಿ ಕ್ಲಿನಿಕ್ ಅನ್ನ ತೆಗೆದು ಇಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ. ಇಲ್ಲಿ ಕೇವಲ ಹಣವನ್ನ ಪಡೆಯೋದಕ್ಕೆ ಇಷ್ಟರ ಮಟ್ಟಿಗೆ ಜನ ಇಳಿತಾರ ಅನ್ನುವಂಥದ್ದು ಈಗ ಎಲ್ಲರಲ್ಲೂ ಕೂಡ ಏನು ಮೂಡ್ತಾ ಇರುವಂತಹ ಪ್ರಶ್ನೆ. ನನಗೆ ಅವರು ಗೊತ್ತು ಇವರು ಗೊತ್ತು ಅಂತ ಹೇಳಿ ಬಿಲ್ಡ್ ಅಪ್ ಕೊಡ್ತಾಳಂತೆ ಈ ಒಬ್ಬ ಮಹಿಳೆ. ತಾನು ಇಷ್ಟು ರಾಜಾರೋಷವಾಗಿ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿಕೊಂಡು ಇದನ್ನ ಯಾರದ್ದು ಪರ್ಮಿಷನ್ ಬೇಕಾ ಬೇಡವಾ ಅನ್ನೋದನ್ನ ಯೋಚನೆ ಮಾಡದೆ ಇಷ್ಟು ರಾಜಾರೋಷವಾಗಿ ನಡೆಸ್ತಾ ಇದ್ದಾಳೆ. ಯಾರೇ ಜ್ವರ, ಹೊಟ್ಟೆ ನೋವು, ತಲೆನೋವು ಅಂತ ಬಂದ್ರು ಈಕೆ ಆ ಕಾಯಿಲೆಗೆ ಚಿಕಿತ್ಸೆಯನ್ನ ನೀಡ್ತಾಳಂತೆ. ಇಲ್ಲಿ ಯಾವುದೇ ಕಾಯಿಲೆ ಇದ್ರೂ ಕೂಡ ರಾಜಾರೋಷವಾಗಿ ಟ್ರೀಟ್ಮೆಂಟ್ ಮಾಡ್ತಿದ್ದಾಳಂತೆ ಈ ಒಬ್ಬ ಮಹಿಳೆ. ಬೇರೆ ರಾಜ್ಯದ ಹಿಂದಿ ಭಾಷಿಕರೇನಿರ್ತಾರೆ ಅವರಿಗೆ ಕನ್ನಡ ಬರೋದಿಲ್ಲ, ಕೇವಲ ಹಿಂದಿ ಮಾತನಾಡುವಂತ ಹೊರ ರಾಜ್ಯದ ಜನರನ್ನೇ ಈಕೆ ಟಾರ್ಗೆಟ್ ಮಾಡಿ ಈ ಒಂದು ಕೆಲಸವನ್ನ ಮಾಡ್ತಿದ್ದಾಳೆ ಅನ್ನೋದು ಕೂಡ ಈಗ ಬಂದಿರುವಂತ ಮಾಹಿತಿ. ಇವಳಿಗೆ ಮಾಧ್ಯಮದವರು ಹೋಗಿ ಪ್ರಶ್ನೆ ಮಾಡಿದ್ರೆ ಅವಳ ಹತ್ರ ಉತ್ತರನೇ ಇಲ್ಲ, ತಬ್ಬಿಬ್ಬಾಗಿ ನಿಂತುಕೊಳ್ತಾಳಂತೆ. ಸರಿಯಾಗಿ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇಲ್ಲ. ಯಾರೇ ಏನೇ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತೇಳಿ ಹೇಳಿ ಬಿಲ್ಡಪ್ ತೆಗೆದುಕೊಳ್ತಾಳೆ ಹೊರತು ಯಾವುದಕ್ಕೂ ಸರಿಯಾದ ಉತ್ತರ ಇವಳ ಬಳಿ ಇಲ್ಲ. ನರ್ಸಿಂಗ್ ಓದಿದ್ರೆ ಕೇವಲ ಏನು ನರ್ಸಿಂಗ್ ಒಂದು ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಡಾಕ್ಟರ್ ಲೆವೆಲ್ಗೆ ಯಾರಿಗೂ ಕೂಡ ಟ್ರೀಟ್ಮೆಂಟ್ ಆಗ್ಲಿ, ಮೆಡಿಸಿನ್ ಪ್ರಿಸ್ಕ್ರೈಬ್ ಮಾಡೋದಾಗ್ಲಿ ಯಾವ ಏನು ಇವರಿಗೆ ರೈಟ್ಸ್ ಇರೋದಿಲ್ಲ, ಅಷ್ಟೆಲ್ಲ ಮಾಹಿತಿ ಇವ್ರಿಗೆ ಇರೋದಿಲ್ಲ. ಆದ್ರೆ ಇವರು ಕೇವಲ ನರ್ಸಿಂಗ್ ಅನ್ನ ಮಾಡಿ ಡಾಕ್ಟರ್ ರೇಂಜ್ಗೆ ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಡೋದು, ಕ್ಲಿನಿಕ್ ಓಪನ್ ಮಾಡೋದು ಮಾಡ್ತಾರೆ ಅಂತಂದ್ರೆ ಇವರಿಗೆ ಯಾರದ್ದು ಭಯ ಇಲ್ವಾ? ಹಾಗಾದ್ರೆ ಡಾಕ್ಟರ್ ಕೆಲಸ ಅಂತಂದ್ರೆ ಅಷ್ಟು ಸುಲಭ ಮಾಡಿಕೊಂಡಿದ್ದಾರೆ. ಜನರ ಜೀವದ ಜೊತೆ ಇವರು ಆಟವಾಡ್ತಿದ್ದಾರೆ. ಯಾವುದೇ ಒಂದು ಮೆಡಿಸಿನ್ ಟ್ಯಾಬ್ಲೆಟ್ ಅನ್ನ ಎಕ್ಸ್ಪೈರ್ ಆದದನ್ನ ತೆಗೆದುಕೊಂಡ್ರೆ ಎಷ್ಟು ಸೈಡ್ ಎಫೆಕ್ಟ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಈಗ ಒಬ್ಬರಿಗೆ ಒಂದು ಟ್ಯಾಬ್ಲೆಟ್, ಒಂದು ಟಾನಿಕ್ ಆಗಿ ಬರೋದಿಲ್ಲ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ನಮಗೆ ಮಾರಕ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿ ಇದೆ. ಅಂತದ್ರಲ್ಲಿ ಇವರು ಯಾವುದರ ಬಗ್ಗೆಯೂ ಸರಿಯಾಗಿ ಮಾಹಿತಿ ಇಲ್ಲದೆ ಇಷ್ಟು ರಾಜಾರೋಷವಾಗಿ ಏನು ಆಸ್ಪತ್ರೆಯನ್ನ ತೆಗಿತಾರೆ, ಜನರ ಜೀವದ ಜೊತೆ ಆಟ ಆಡ್ತಾರೆ ಅಂತಂದ್ರೆ ಇವರ ಜವಾಬ್ದಾರಿ, ಇವರ ಏನೋ ಯೋಚನೆಗಳ ಬಗ್ಗೆ ನಾವು ಇಲ್ಲಿ ಚಿಂತಿಸಬೇಕಾಗಿರುವಂತದ್ದು. ಈಗ ಜನರಲ್ಲಿ ಇಂಥ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿರುವಂತದ್ದು ಜನರಲ್ಲಿ ಒಂದು ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಯಾರನ್ನ ನಂಬಿ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕು ಅನ್ನುವಂಥದ್ದೇ ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂತಹ ಪ್ರಶ್ನೆ. ಈಗ ಸಾಮಾನ್ಯವಾಗಿ ನಾವು ಡಾಕ್ಟರ್ಗಳ ಬಳಿ ಹೋಗಿ ಏನೋ ಯೂಟ್ಯೂಬ್ ನಲ್ಲಿ ನೋಡಿ ಈ ಒಂದು ಹೋಮ್ ರೆಮಿಡೀಸ್ ಅನ್ನ ಮಾಡಿದ್ವಿ ಡಾಕ್ಟರ್, ನಮಗೆ ಇದರಿಂದ ಸೈಡ್ ಎಫೆಕ್ಟ್ಸ್ ಆಗಿದೆ ಅಂತ ಹೇಳಿದ್ರೆ ಅವರು ಯೂಟ್ಯೂಬ್ ನೋಡಿದ್ದಕ್ಕೇನೆ ಬೈತಾರೆ. ಈಗ ಯೂಟ್ಯೂಬ್ ನಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಗಳು ಸಜೆಸ್ಟ್ ಮಾಡುವಂತ ಕೆಲವೊಂದಿಷ್ಟು ಏನು ಮೆಡಿಸಿನ್ ಗಳನ್ನ ನಾವು ಫಾಲೋ ಮಾಡಿದ್ರೇನೆ ಈಗ ಡಾಕ್ಟರ್ಗಳು ಬೈಯುವಂತದ್ದು. ಅಂತದ್ರಲ್ಲಿ ಇವರು ಏನೂ ತಿಳಿದುಕೊಳ್ಳದೆ ಕೇವಲ ಒಂದು ಮಟ್ಟಕ್ಕೆ ಓದಿ ಇಷ್ಟು ದೊಡ್ಡ ಕೆಲಸಗಳನ್ನ ಮಾಡ್ತಾರೆ ಅಂತಂದ್ರೆ ಎಲ್ಲರಲ್ಲೂ ಕೂಡ ಇದು ಒಂದು ಬೆಚ್ಚಿ ಬೀಳಿಸುವಂತ ಸಂಗತಿ ಅಂತ ಹೇಳ್ಬೋದು. ಯಾರೇ
ಆದ್ರೂ ಒಂದು ಆಸ್ಪತ್ರೆ, ಒಂದು ಮೆಡಿಕಲ್ ಏನನ್ನೇ ಓಪನ್ ಮಾಡುವ ಮುನ್ನ ಅದಕ್ಕೆ ಇರುವಂತ ಕೆಲವೊಂದಿಷ್ಟು ಪ್ರೊಸೀಜರ್ ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಈ ಎಲ್ಲ ಪ್ರೊಸೀಜರ್ ಆದ ನಂತರವೇ ಒಂದು ಆಸ್ಪತ್ರೆಯನ್ನ ತೆರೆಯೋದಕ್ಕೆ ಒಂದು ರೈಟ್ ಅನ್ನ ನೀಡಲಾಗುತ್ತೆ. ಆದ್ರೆ ಈಕೆ ಇಲ್ಲಿ ಯಾವುದೇ ಲೈಸೆನ್ಸ್ ಅನ್ನ ಪಡೆಯದೆ ಇಲ್ಲೀಗಲ್ ಆಗಿ ಅಕ್ರಮವಾಗಿ ಈ ಒಂದು ಕ್ಲಿನಿಕ್ ಅನ್ನ ನಡೆಸ್ತಾ ಇರುವಂತ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಇಲ್ಲಿ ಈಕೆ ಪಾರ್ವತಿ ಎಂಬ ಈ ಒಬ್ಬ ಮಹಿಳೆ ಏನಿದ್ದಾಳೆ, ಇವಳು ಕಾರ್ಮಿಕರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸಂಜೆ 5 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಕ್ಲಿನಿಕ್ ಓಪನ್ ಮಾಡ್ತಾಳಂತೆ. ಯಾವುದೇ ಲೈಸೆನ್ಸ್ ಇಲ್ಲದೆ ಈ ಒಂದು ಕ್ಲಿನಿಕ್ ಅನ್ನ ನಡೆಸ್ತಾ ಇರುವಂತದ್ದೇ. ಇಲ್ಲಿ ಯಾವುದೇ ಮಾಹಿತಿಯನ್ನ ಪಡೆಯದೆ ಈ ಒಂದು ಬಿಲ್ಡಿಂಗ್ ನ ಓನರ್ ಏನಿದ್ದಾರೆ ಅವರು ಕುಮಾರ್ ಎಂಬುವಂತವರು ಈಕೆಗೆ ಈ ಒಂದು ಬಿಲ್ಡಿಂಗ್ ನ ಈ ಒಂದು ರೂಮ್ ಅನ್ನ ಬಾಡಿಗೆ ಕೊಟ್ಟಿರುವಂತದ್ದು. ಆದ್ರೆ ಇವರಿಗೆ ಈಕೆ ಈ ರೀತಿಯಾಗಿ ಇಲ್ಲೀಗಲ್ ಆಗಿ ಆಸ್ಪತ್ರೆಯನ್ನ ನಡೆಸ್ತಿದ್ದಾಳೆ, ಇವಳು ಕೇವಲ ನರ್ಸಿಂಗ್ ಅನ್ನ ಮಾಡಿರೋದು, ಇವಳು ನಿಜವಾಗ್ಲೂ ಡಾಕ್ಟರ್ ಅಲ್ಲ ಅನ್ನುವಂತ ಮಾಹಿತಿ ಆ ಬಿಲ್ಡಿಂಗ್ ಓನರ್ಗೂ ಕೂಡ ಗೊತ್ತಿಲ್ಲ. ಯಾವುದೇ ಮಾಹಿತಿಯನ್ನ ತೆಗೆದುಕೊಳ್ಳದೆ ಈಕೆಗೆ ಬಿಲ್ಡಿಂಗ್ ಅನ್ನ ಈ ಒಂದು ರೂಮ್ ಅನ್ನ ರೆಂಟ್ ಗೆ ನೀಡಿರುವಂತದ್ದು. ಆದ್ರೆ ಇಲ್ಲಿ ಈ ಒಬ್ಬ ನಕಲಿ ವೈದ್ಯೆಯ ಆಟ ಇದೀಗ ಜನತಾ ಟಿವಿಯಲ್ಲಿ ಬಯಲಾಗಿದೆ. ಇಷ್ಟು ದಿನದವರೆಗೂ ಈಕೆ ರಾಜಾರೋಷವಾಗಿ ಯಾವುದೇ ಲೈಸೆನ್ಸ್ ಮಾಹಿತಿ ಇಲ್ಲದೆ ಇಷ್ಟು ಓಪನ್ ಆಗಿ ಕ್ಲಿನಿಕ್ ನಡೆಸ್ತಾ ಇದ್ಲು. ಆದ್ರೆ ಈ ಎಲ್ಲಾ ಮಾಹಿತಿ ಈಗ ನಮ್ಮ ಜನತಾ ಟಿವಿಗೆ ಲಭ್ಯವಾಗಿದೆ. ಈಕೆಯ ಅಕ್ರಮಗಳು, ಈಕೆ ಮಾಡ್ತಾ ಇರುವಂತಹ ಎಲ್ಲಾ ಕೆಲಸಗಳು ಈಗ ಬಟಾ ಬಯಲಾಗಿದೆ. ಒಂದು ನಿಮಿಷ ರೀ, ಒಂದು ನಿಮಿಷ. ಏನ್ ಫಸ್ಟ್ ಟೈಮ್ ಕೂಡ ಇವಾಗ ಕೊಡ್ತಾ ఇస్తున్నానండి లూజ్ మోషన్స్ అంటే ఫస్ట్ ఎయిడ్ ఇచ్చి నేను పంపిస్తున్నాను దేవనల్లి. అన్నా అన్న రాజు అన్న ఫస్ట్ బోర్డు తీసుకోండి. ఇదేంటి చెత్తలంతా తీసుకుంటున్నారు మీరు? రాజన్న చూడండి, నా వీడియో తీసేది కదా, చూడండి పరకలు చాట్లు వచ్చి అన్నం రమ్మన్నట్లా అన్నం ఓనర్ అన్న చేస్తున్నానండి, వస్తానన్నారు. చూడన్నా చూడు, ఏమి అయితే ఏమి నా సర్టిఫికెట్లు అడగల కానీ అన్న చెత్త డస్ట్బిన్లు చేస్తానన్నా. మీరు అసలు నా పర్మిషన్ లేకుండా ఏందండి ఒకవేళ పాస్ పోసుకుంటారు, నేను వచ్చేస్తాను లోనికి. మీరు చేయండి అంతే.